ಶ್ವೇತಪತ್ರ ಹೊರಡಿಸುವಂತೆ ಸಿದ್ದರಾಮಯ್ಯಗೆ ಬಿಜೆಪಿ ಸವಾಲ್ ಹಾಕಿದೆ. ದಾಖಲೆ ಮಾಹಿತಿ ನೀಡಿ ಅಂತ ಹೇಳಿ ಮಾಜಿ ಶಾಸಕ ಸಿಟಿ ರವಿ ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ಈಗ ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೋಡಿ, ಕನ್ವಿನ್ಸ್ ಮಾಡಲು ಆಗದಿದ್ರೆ ಕನ್ಫ್ಯೂಸ್ ಮಾಡು. ಇದು ಸಿಎಂ ಸಿದ್ದರಾಮಯ್ಯ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ದು ಅದನ್ನೇ. ಮನಮೋಹನ್ ಸಿಂಗ್ ಕಾಲದಲ್ಲಿ ಎಷ್ಟು ತೆರಿಗೆ ಹಣ ಬಂದಿದೆ, ಸಿದ್ದರಾಮಯ್ಯ GST ಕೌನ್ಸಿಲ್ ಮೀಟಿಂಗ್ಗೆ ಹೋಗೇ ಇಲ್ಲ ಅಂತೇಳಿ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡ ಹೋಗಿ ಕೇಂದ್ರ ನೀತಿ ಸಮಾಧಾನ ಆಗಿದೆ ಅಂತ ಹೇಳ್ತಾರೆ. ಹೊರಗಡೆ ಬಂದು ಕೇಂದ್ರಕ್ಕೆ ಬೈಯುತ್ತಾ ಸುಳ್ಳು ಹೇಳ್ತಾರೆ ಅಂತೇಳಿ ಕಾಂಗ್ರೆಸ್ನವರ ಡಬಲ್ ಸ್ಟ್ಯಾಂಡ್ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಹಿಂಗೆಲ್ಲ ಇದೆ ಅಂತ ಹೇಳಿ. ಹಾಗಾದ್ರೆ ಏನು ಹೇಳಿದ್ದಾರೆ ಸಿಟಿ ರವಿ ಅನ್ನೋದನ್ನ ನೋಡೋಣ ಬನ್ನಿ. ಈಗ ಸಿಂಪಲ್ ಆಗಿ ಕೇಳ್ತೀನಿ, ನೀವೊಂದು ಶ್ವೇತಪತ್ರ ಹೊರಡಿಸಿ. 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಂಥ ತೆರಿಗೆ ಪಾಲು ಹಣ ಎಷ್ಟು? 2014ರಿಂದ 24 ಫೆಬ್ರವರಿಯವರೆಗೆ ನರೇಂದ್ರ ಮೋದಿಯವರು ಕೊಟ್ಟಂಥ ತೆರಿಗೆ ಪಾಲು ಎಷ್ಟು? ಹಾಗೆಯೇ ಅನುದಾನ ಮತ್ತು ಸಹಾಯಧನ ಆ 10 ವರ್ಷದಲ್ಲಿ ಕೊಟ್ಟಿದ್ದೆಷ್ಟು, ಈಗ ಕೊಟ್ಟಿದ್ದೆಷ್ಟು? ನನ್ನ ಹತ್ರ ಅಂಕಿಅಂಶಗಳ ಮಾಹಿತಿ ಇದೆ. 2004ರಿಂದ 2014ರವರೆಗೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ 81,795 ಕೋಟಿ 81,795 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನ್ ಅಂದರೆ ತೆರಿಗೆ ಪಾಲನ್ನು ಕೊಟ್ಟಿದ್ದಾರೆ. 2014ರಿಂದ 23ರ ಡಿಸೆಂಬರ್ವರೆಗೆ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ತೆರಿಗೆ ಪಾಲು 2,82,791 ಕೋಟಿ, ಅಂದರೆ ಪ್ರತಿಶತ 245ರಷ್ಟು ಹೆಚ್ಚಿಗೆ ಕಾಂಗ್ರೆಸ್ ಕೊಟ್ಟಿದ್ದಕ್ಕಿಂತ. ಏನು ಗ್ರಾಂಟಿನ್ ಏರು ಅಂದರೆ ಅನುದಾನ ಮತ್ತು ಸಹಾಯಧನ 2004ರಿಂದ 2014ರವರೆಗೆ ಕಾಂಗ್ರೆಸ್ ಕೊಟ್ಟಿದ್ದು 60,779 ಕೋಟಿ. 60,779 ಕೋಟಿ. 2014ರಿಂದ 23ರವರೆಗೆ ನರೇಂದ್ರ ಮೋದಿಯವರು BJP ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿರೋದು 2,08,832 ಕೋಟಿ. ಹತ್ತತ್ರ 3.5 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಗ್ರಾಂಟಿನ್ ಏಡು ಮತ್ತು ತೆರಿಗೆ ಪಾಲು, ಟ್ಯಾಕ್ಸ್ ಡೆವಲ್ಯೂಷನ್ ಆ್ಯಂಡ್ ಗ್ರಾಂಟಿನ್ ಏಡು ಎರಡೂ ಸೇರಿದರೆ ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಧರಣಿ. ಕೇಂದ್ರದ ಮಲತಾಯಿ ಧೋರಣೆಯ ವಿರುದ್ಧ ಪ್ರತಿಭಟನೆಯನ್ನ ಮಾಡೋದಕ್ಕೆ ಬಿಜೆಪಿಯ ಈ ನಿಲುವಿಗೆ ಗುಜರಾತ್ ಮಾಡೆಲ್ ಅಂದ್ರೆ ಪಂಗನಾಮ ಹಾಕುವುದು. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಭಾರತದಲ್ಲಿ ಗುಜರಾತ್ ಒಂದು ಅಂದ್ರೆ ಭಾರತ ಗುಜರಾತ್ ಆಗಿದೆ. ದೇಶದಲ್ಲೇ ಗುಜರಾತ್ಗೆ ಹೆಚ್ಚು ಪ್ರಾಧಾನ್ಯತೆ ನೀಡಲಾಗ್ತಾ ಇದೆ. ಕ್ರಿಕೆಟ್ನಿಂದ ಹಿಡಿದು ಕಡಲೆಕಾಯಿವರೆಗೂ ಕೂಡ ಗುಜರಾತ್ಗೆ ಆದ್ಯತೆ. ಸುರೇಶ್ ಮಾತನಾಡಿರೋದನ್ನ ತಿರುಚುವ ಪ್ರಯತ್ನ ನಡೀತಾ ಇದೆ. ಈ ದೇಶವನ್ನ ಒಡೆಯುತ್ತಿರುವ ಬಿಜೆಪಿ ಪಕ್ಷ. ಬಿಜೆಪಿ ತ್ರಿವರ್ಣ ಧ್ವಜ, ಸಂವಿಧಾನ, ಜಾತ್ಯತೀತ ತತ್ವ ವಿರೋಧಿಗಳು ಅಂತೇಳಿ ಹೇಳಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ಮುಂದುವರೆದು ಮಾತನಾಡ್ತಾ ನೋಡೋಣ ಬನ್ನಿ. ನೋಡಿ, ಗುಜರಾತ್ ಮಾಡೆಲ್ ಅಂದರೆ ಒಂದು ಅದರ ಮುಖ್ಯಸ್ಥರು ರಂಗವಿಲ್ಲ, ಜೊತೆಗೆ ಇಡೀ ಪ್ರಪಂಚದಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಬ್ಯಾಂಕ್ಗಳಿಗೆ ಪಂಗನಾಮ ಹಾಕಿರ್ತಕ್ಕಂಥದ್ದು ಗುಜರಾತ್ ಅವರು. ಮೇಹುಲ್ ಚೋಕ್ಸಿ ಇರ್ಬೋದು, ನೀರವ್ ಮೋದಿ, ಇವೆಲ್ಲ ಸಾಕಷ್ಟು ಜನ ಇದ್ದಾರಲ್ಲ. 1ರಿಂದ 10 ಜನಕ್ಕೆ ನೀವು ನೋಡಿದಾಗ 10 ಜನವೂ ಸಹ ಗುಜರಾತಿಂದನೇ ಪಂಗನಾಮ ಹಾಕಿರೋರು. ಇದು ಗುಜರಾತ್ ಮಾಡೆಲ್ ಅಂತ. ಇದಕ್ಕೆ ಪಂಗನಾಮ ಹಾಕೋದಕ್ಕೆ ಗುಜರಾತ್ ಮಾಡೆಲ್ ಅಂತ ಹೇಳೋದು. ಇದುವರೆಗೂ ಸಹ 10 ವರ್ಷ ಆಯಿತು ಸರ್ಕಾರಕ್ಕೆ ಬಂದು. ನಾನು 2-3 ಬಾರಿ ಅದನ್ನು ಕೇಳಿದ್ದೀನಿ ಪಾರ್ಲಿಮೆಂಟಲ್ಲಿದ್ದಾಗ. ಗುಜರಾತ್ ಮಾಡೆಲ್ ಏನು ಅನ್ನೋದು ಸ್ವಲ್ಪ ವಿವರಣೆ ಮಾಡಿ ಅಂಥೇಳಿ. ಅಂದರೆ ಹೊಸ ಬ್ರಿಡ್ಜು ಕುಸಿಯೋದಾಗಲಿ, ಬ್ಯಾಂಕ್ಗಳಿಗೆ 3 ನಾಮ ಪಂಗನಾಮ ಹಾಕೋದಾಗಿರಲಿ, ಅಥವಾ ಈ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ತೆಗೆದುಕೊಂಡೋಗಿ ಅಲ್ಲಿ ಕಾರ್ಖಾನೆ ಮಾಡೋದಾಗಲಿ, ಅಥವಾ ಬೇರೆಯವ್ರು ಕಟ್ಟಿರ್ತಕ್ಕಂಥದ್ದು. ಅಥವಾ ಈಗ ನೋಡಿ, GMR ಬಾಂಬೆ ಏರ್ಪೋರ್ಟ್ ಕಟ್ತು, ಅದನ್ನು ಅದಾನಿ. ಮಂಗಳೂರು ತ್ರಿವರ್ಣಪುರ ಬರೋಡ ಇದು ಅದಾನಿ. ಇಬ್ಬಾಗ ಮಾಡಲಿಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದಾರೆ. ಒಂದು ಧರ್ಮದ ವಿರುದ್ಧ ಆಗಲಿ, ಒಂದು ಭಾಷೆಯ ವಿರುದ್ಧ ಆಗಲಿ ಮಾಡ್ತಕ್ಕಂಥವರು ಭಾರತೀಯ ಜನತಾ ಪಾರ್ಟಿಯವರು. ಈ ದೇಶದಲ್ಲಿ 19,000 ಭಾಷೆಗಳಿದೆ. ಒನ್ ನೇಷನ್,
ಒನ್ ಲ್ಯಾಂಗ್ವೇಜ್, ಒನ್ ನೇಷನ್, ಒನ್ ರಿಲಿಜನ್, ಒನ್ ನೇಷನ್, ಒನ್ ಲೀಡರ್, ಒನ್ ನೇಷನ್, ಒನ್ ರೇಷನ್, ಒನ್ ಎಜುಕೇಷನ್ ಅಂತ ಹೇಳ್ಕೊಂಡು ದೇಶದ ವಿಭಜನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ವಿನಃ ಬೇರೆ ಯಾರೂ ಇಲ್ಲ. ಅದ್ರ ವಿರುದ್ಧ ನಾವೇನು ಒಂದಾಗಬೇಕಾದಿಲ್ಲ. ನಮ್ಮ ರಾಜ್ಯಕ್ಕೆ ಸಿಗಬೇಕಾದ ಹಕ್ಕು, ನಮ್ಮ ರಾಜ್ಯಕ್ಕೆ ಬರಬೇಕಾದ ಹಣ ಸರಿಯಾದ ಸಮಯದಲ್ಲೂ ಬರ್ತಾ ಇಲ್ಲ, ಸರಿಯಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಇವತ್ತು ತೆರಿಗೆಯ ಸಮರವನ್ನು ಸಾರಿದೆ. ಇವತ್ತು ಸುದ್ದಿಗೋಷ್ಠಿಯನ್ನು ಕರೆದು ಆ ಸುದ್ದಿಗೋಷ್ಠಿಯಲ್ಲಿ ನೇರವಾಗಿ DCM ಹಾಗೂ CM ಇಬ್ಬರು ಕೂಡ ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಸಮರವನ್ನು ಸಾರಿದ್ರು. ನಾಡಿದ್ದು ರಾಷ್ಟ್ರ ರಾಜಧಾನಿ ದೆಹಲಿ ಕಾಂಗ್ರೆಸ್ ಪ್ರತಿಭಟನೆಯ ಹಾಟ್ಸ್ಪಾಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯ ಹೈಲೈಟ್ಸ್ ಏನು, ಇಲ್ಲಿದೆ ಒಂದು ವರದಿ. ದೇಶದ ಜನರ ಗಮನವನ್ನು ಸೆಳೆಯಬೇಕು ನಮಗಾಗಿರ್ತಕ್ಕಂಥ ನ್ಯಾಯದ ಬಗ್ಗೆ, ಮಲತಾಯಿ ಧೋರಣೆ ಬಗ್ಗೆ ಕೇಂದ್ರ ಸರ್ಕಾರದಿಂದ, ಹಣಕಾಸು ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ತಾರತಮ್ಯದ ಬಗ್ಗೆ, ಬರಗಾಲದಲ್ಲಿ ನಮಗೆ ತೋರಿಸಿರ್ತಕ್ಕಂಥ ಮಲತಾಯಿ ಧೋರಣೆ ಬಗ್ಗೆ ನಾವು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಕೇಳಿದ್ರಲ್ವಾ, ತೆರಿಗೆ ವಿಚಾರವಾಗಿ ರಾಜ್ಯಕ್ಕಾದ ಅನ್ಯಾಯದ ಕುರಿತು ಕಾಂಗ್ರೆಸ್ ಸಮರ ಸಾರ್ತಾ ಇದೆ. ನಾಳೆಯೇ ಕಾಂಗ್ರೆಸ್ ನಾಯಕರು ದೆಹಲಿ ದಂಡಯಾತ್ರೆ ಮಾಡ್ತಾ ಇದ್ದು, ನಾಡಿದ್ದು ಕೇಂದ್ರದ ವಿರುದ್ಧ ಪ್ರತಿಭಟನೆ ಮಾಡಲಿದ್ದಾರೆ. ಜನ ಇವ್ರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರೂ ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಏನು ಮಾಡಬೇಕು? ಆಮೇಲೆ ಫೈನಾನ್ಸ್ ಮಿನಿಸ್ಟ್ರು ನಮ್ಮ ರಾಜ್ಯದವರೇ, ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಹೋಗಿರೋದು, ಅವರೇ ಅನ್ಯಾಯ ಮಾಡಿದ್ರೆ ಏನು ಮಾಡೋದು? 11,495 ಕೋಟಿ ಇವ್ರ ಕೈನಲ್ಲೇ ತಿರಸ್ಕಾರ ಆಯಿತು. ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯಗಳನ್ನು ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಜನರ ಹಿತದೃಷ್ಟಿಯಿಂದ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟ ಅನುದಾನ ಎಷ್ಟು, GST ಅನುದಾನ ಎಷ್ಟು ಅನ್ನೋದರ ಕುರಿತು ಚಾರ್ಜ್ ಶೀಟ್ ರಿಲೀಸ್ ಮಾಡಿದ್ರು. ಹಾಗಾದ್ರೆ ಅದರಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಫೆಬ್ರವರಿ 7ರಂದು ಬೆಳಿಗ್ಗೆ 11 ಗಂಟೆಗೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಲಿದ್ದಾರೆ. ಕೇಂದ್ರದ ನೀತಿಯಿಂದ ಸಾಲದ ಸುಳಿಯಲ್ಲಿ ಕರ್ನಾಟಕ ಸಿಲುಕಿದೆ. GST ಸಂಗ್ರಹದಲ್ಲಿ 52% ಮಾತ್ರ ಪಾಲು ಬಂದಿದೆ. ರಾಜ್ಯದಿಂದ 4,30,000 ಕೋಟಿ ತೆರಿಗೆ ವಸೂಲಿಯಾಗಿದೆ. 100 ರೂಪಾಯಿ ತೆರಿಗೆ ಸಂಗ್ರಹವಾದರೆ 12 ರೂಪಾಯಿ ಮಾತ್ರ ರಾಜ್ಯಕ್ಕೆ ಸಿಗ್ತಾ ಇದೆ. 4 ವರ್ಷಗಳಲ್ಲಿ ರಾಜ್ಯಕ್ಕೆ 45,000 ಕೋಟಿ ಕಡಿತವಾಗಿದೆ. ಈ ವರ್ಷ ರಾಜ್ಯಕ್ಕೆ 62,000 ಕೋಟಿ ಹಂಚಿಕೆಗೆ ಕತ್ತರಿ ಬಿದ್ದಿದೆ. ವಿಶೇಷ ಅನುದಾನ ಪ್ರಸ್ತಾವಕ್ಕೆ ಕೇಂದ್ರದಿಂದ ತಿರಸ್ಕಾರ. ರಾಜ್ಯದಿಂದ ಕೇಂದ್ರಕ್ಕೆ 2,40,000 ಕೋಟಿ ನೇರ ತೆರಿಗೆ. 1,87,000 ಕೋಟಿ ನಮಗೆ ಬರಬೇಕಾಗಿತ್ತು, ಬಂದಿಲ್ಲ ಎಂದು ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಇನ್ನು DCM DKಶಿ ಕೂಡ ಎಲ್ಲರೂ ಪಕ್ಷ ಭೇದ ಮರೆತು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಅಂತ ಇತರ ಪಕ್ಷಗಳ ಶಾಸಕರು, ಸಂಸದರಿಗೆ ಆಹ್ವಾನ ನೀಡಿದ್ರು. ನಾಳಿದ್ದು ದೆಹಲಿಯಲ್ಲಿ ನಮ್ಮ ಧ್ವನಿಯನ್ನ ಎತ್ತಲಿಕ್ಕೆ ನಾವು ನಮ್ಮ ಹೋರಾಟವನ್ನ ಮೊದಲನೇ ಬಾರಿಗೆ ಇಡೀ ಸರ್ಕಾರ, ನಾನು ಎಲ್ಲ ಶಾಸಕರಿಗೆ ಪಕ್ಷ ಭೇದವನ್ನ ಮರೆತು ಎಲ್ಲ ಶಾಸಕರಿಗೆ ನಾವು ಆಹ್ವಾನವನ್ನ ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಸತ್ ಸದಸ್ಯರು, ಎಲ್ಲ ಸಂಸತ್ ಸದಸ್ಯರು, ರಾಜ್ಯಸಭಾ ಇರ್ಬೋದು, ಲೋಕಸಭಾ ಇರ್ಬೋದು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನೀವೆಲ್ಲ ಬಂದು ನಿಮ್ಮ ಧ್ವನಿಯನ್ನ ನಿಮ್ಮ ಮತದಾರರಿಗೆ, ನಮ್ಮ ರಾಜ್ಯಕ್ಕೆ, ಕನ್ನಡಿಗರಿಗೆ, ಈ ರಾಜ್ಯದ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲರೂ ಕೂಡ ಋಣವನ್ನ ತೀರಿಸುವಂತ ಕೆಲಸ, ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸ ಇವತ್ತು ನಾವೆಲ್ಲ ಮಾಡಬೇಕಾಗಿದೆ. ಒಟ್ನಲ್ಲಿ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಸಮರದ ಕಹಳೆ ಮೊಳಗಿಸಿದೆ. ಇದು ರಾಷ್ಟ್ರ ರಾಜಧಾನಿಯಲ್ಲಿ ಯಾವ ರೀತಿ ಎಫೆಕ್ಟ್ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕು.